ತುಂಬ ದಿನ ಆಗಿತ್ತು ತೋಟಕ್ಕೆ ಹೋಗಿ ಅಂತ ಹೇಳಿ ನಮ್ಮ ಯಜಮಾನ್ರನ್ನ ಕರ್ಕೊಂಡು ತೋಟಕ್ಕೆ ಹೊರಟ್ರೆ ನನ್ನ ಮಗ ಚಡ್ಡಿನ ಹಾಕೊಳ್ಳಲ್ಲ ಅಂತ ಆಟ ಮಾಡ್ತಿದ್ದ. ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಹಾಗೇನೆ ಹೊರಟ್ವಿ. ತೋಟದ ಹತ್ರ ಹೋಗಿ ನೋಡ್ದು ಎಲ್ಲ ತೋಟದ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ರು. ನಮ್ಮ ರೈತರಿಗೆ ತೋಟದಲ್ಲಿರೋ ಕಳೆ ಎಲ್ಲ ತೆಗೆದು ತೋಟ ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಂದರೆ ಆಗೋ ಖುಷಿ ಅಷ್ಟಿಷ್ಟಲ್ಲ. ಅದನ್ನು ನೋಡೋದಕ್ಕೇ ತುಂಬ ಇಷ್ಟಪಡ್ತಾ ಇರ್ತಾರೆ. ಅಡಿಕೆ ಗಿಡಗಳಂತೂ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋದಲ್ದಲೇ ಮೇಕಪ್ ಕೂಡ ಮಾಡಿಕೊಂಡು ರೆಡಿಯಾಗಿದ್ದವು ನೋಡಿ ಇವತ್ತು. ಇದೇನಿದು ಮೇಕಪ್ ಅನ್ಕೋತಾ ಇದ್ದೀರಾ, ಬೇಸಿಗೆ ಅಲ್ವಾ, ಸೊ ಸುಣ್ಣ ಬಳ್ದಿದ್ದಾರೆ ಅಡಿಕೆ ಗಿಡಗಳಿಗೆಲ್ಲ, ಬಿಸಿಲು ಜಾಸ್ತಿ ತಾಗಬಾರ್ದು ಅಂತ ಹೇಳಿ. ಬಾಳೆ ಹೂವಿನ ಪಲ್ಯ ಮಾಡೋಣ ಅಂತ ಹೇಳಿ ಬಾಳೆ ಹೂ ಕಿತ್ಕೊಳಕ್ ಹೋಗಿ ಬಾಳೆಗೊನೆನೆ ಬೀಳಿಸ್ದೆ. ಅದನ್ನ ನೋಡಿ ನನ್ನ ಹಸ್ಬೆಂಡು ಬೈದು, ನೀವು ತೋಟ ಚೆನ್ನಾಗಿದೆ ಅಂತ ನೋಡಕ್ ಬಂದಿಲ್ಲ, ಹಾಳು ಮಾಡಕ್ ಬಂದಿದ್ದೀರಾ, ನಡೀರಿ ಮನೆ ಹತ್ರ ವಾಪಸ್ ಅಂತ ಹೇಳಿ ಕರ್ಕೊಂಡು ಹೊರಟ್ರು. ಕುಶಾಲಿನಿಗೆ ಫುಲ್ ನಿದ್ದೆ ಬಂದಿತ್ತು, ಆದರೂ ಬೈಕ್ ರೈಡ್ನ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಮನೆಗೆ ಬಂದಮೇಲೆ ಮಲ್ಕೊಂಡ್ಲು ನೋಡಿ. ಅವಳಿಗೆ ಈ ರೀತಿಯಾಗಿ ಮಲ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ತುಂಬಾ ಕಂಫರ್ಟಬಲ್ ಆಗಿ ಜಾಸ್ತಿ ಹೊತ್ತು ಮಲ್ಕೊಳ್ತಾಳೆ. ನಿಮ್ಮ ಮಕ್ಕಳು ಯಾರಾದರೂ ಈ ರೀತಿ ಮಲ್ಕೊಳ್ತಾವ? ಏನಾದರೂ ಆಗಲಿ ಅವಳಿಗೆ ಇಷ್ಟ ಬಂದಾಗ ಮಲ್ಕೊಳ್ಳಿ ಅಂತ ಹೇಳಿ ಅವಳ ಪಾಡಿಗಳನ್ನ ಬಿಟ್ಬಿಟ್ಟಿದ್ದೀನಿ.